ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ ಕಿರುಕುಳಕ್ಕೆ ಜಿಲ್ಲೆಯ ರೈತರು ಕಂಗಾಲು. ರಾಜ್ಯದಲ್ಲಿ ಒಂದೇ ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾದರೆ ಇನ್ನೊಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳಿಂದ ಕೊಪ್ಪಳ ಜಿಲ್ಲೆ ಕುಕನೂರು ಹಾಗೂ ಯಲಬುರ್ಗಾ ತಾಲೂಕಿನ ಭಾಗದ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಮರು ಸಾಲ ಕಟ್ಟಲೇಬೇಕು ಅಂತ ಮೇಲಿಂದ ಮೇಲೆ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿ ಜಮಾವಣೆಗೊಂಡ ವಿವಿಧ ಸೌಲಭ್ಯದ ಹಣವನ್ನ ಮರು ಸಾಲಕ್ಕೆ ಮುರಿದುಕೊಳ್ಳುತ್ತಿದ್ದಾರೆ ಎಂದರು. ಈ ಹಣವು ಅಲ್ಲದೆ ಗೃಹಲಕ್ಷ್ಮಿಗೆ ಬರುವ ಹಣ ಬ್ಯಾಂಕ್ ಅಧಿಕಾರಿಗಳು ಕನ್ನ ಹಾಕಿ ರೈತರಿಗೆ ಮೇಲಿಂದ ಮೇಲೆ ಕಿರುಕುಳ ಕೊಡುತ್ತಿದ್ದಾರೆ. ಈ ಕಿರುಕುಳಕ್ಕೆ ರೈತರು ಬೇಸತ್ತೇನಾದರೂ ಅನಾಹುತ ಮಾಡಿಕೊಂಡ್ರೆ ಅದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಆಗಬೇಕಾಗುತ್ತದೆ ಎಂದು ಹನುಮಪ್ಪ ಹೊಸಮನಿ ಆಗ್ರಹಿಸಿದರು. ಈ ಕಿರುಕುಳದಿಂದ ಬೇಸತ್ತಿರುವ ರೈತರನ್ನ ಉಳಿಸಿಕೊಳ್ಳಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ರಾಜ್ಯದ ರೈತರಿಗೆ ಬಡ್ಡಿ ರಹಿತ 2 ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಹಿಂದೆ ಡಿಸೆಂಬರ್ 15ರಂದು ರೋಣ ಪಟ್ಟಣದ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ್ದಾರೆ. ನಂತರ ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಫೆಬ್ರವರಿ 3, 2025ರಂದು ಯಲಬುರ್ಗಾ ಶಾಸಕರ ಕಾರ್ಯಾಲಯದಲ್ಲಿ ಈ ಮನವಿ ಸಲ್ಲಿಸಿದ್ರು ಕೂಡ ಈ ಮನವಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಸಾಲ ಮನ್ನಾ ಮಾಡಲು ಯಾರು ಮುಂದಾಗಿಲ್ಲ. ಇವರು ರೈತರು ದೇಶದ ಬೆನ್ನೆಲುಬು ಎಂದು ಸಭೆಯಲ್ಲಿ ಹೇಳಿಕೊಳ್ಳುವವರು. ವಿಧಾನಸೌಧದಲ್ಲಿ ರೈತರ ಸಾಲದ ಬಗ್ಗೆ ಯಾವೊಬ್ಬ ಜನಪ್ರತಿನಿಧಿಗಳು ಚರ್ಚೆ ಮಾಡಿಲ್ಲ. ಈಗಲಾದರೂ ಕಾಲ ಮಿಂಚಿಲ್ಲ. ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ಬಡ್ಡಿ ರಹಿತ 2 ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ರತ್ನ ಭಾರತ ರೈತ ಸಂಘದ ಅಧ್ಯಕ್ಷ ಬಸವರಾಜ ಯೋಗಪ್ಪನವರ ಆಗ್ರಹಿಸಿದರು. ಸಿಎ ಆದಿ NKS TV4 ನ್ಯೂಸ್ ಯಲಬುರ್ಗಾ. ಇವನ್ನೆಲ್ಲ ನೋಡಿದ್ರೆ ನೀವು ಸರ್ಕಾರಕ್ಕೆ ಪರಿಹಾರ ಕೊಡ್ತೀರಿ, ಆ ಸತ್ತಾವ ಹೊಳ್ಳಿ ಬರೋಲ್ಲ. ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಬೋದು ಅಂದ್ರೆ ಸಂಪೂರ್ಣ ರೈತರ ಸಾಲ ಒಮ್ಮೆ ಮನ್ನಾ ಮಾಡಿಬಿಡ್ರಿ. ಅಂದಾಗ ಮಾತ್ರ ಇವು ರಾಷ್ಟ್ರೀಕೃತ ಬ್ಯಾಂಕ್ನಾರು ಬರೋಂಗಿಲ್ಲ, ಇವರು ಉಳಿದ ಬ್ಯಾಂಕ್ನಾರು ಸನಿಯಾಗಿ ಬರೋಂಗಿಲ್ಲ. ಹೀಗಾಗಿ ಇದು ರೈತರಿಗೆ ಭಾಳ ಅನ್ಯಾಯ ಆಗೈತಿ. ಈ ಯಾವಾಗ ಇವು ಆತ್ಮಹತ್ಯೆ ಮಾಡ್ಕೊತಾವೆ ಹೇಳಕ್ಕೆ ಬರೋಲ್ಲ. ಅದಕ್ಕೆ ಶೀಘ್ರ ಸಾಲ ಮನ್ನಾ ಮಾಡಿ ಅಂತೇಳಿ ತಮ್ಮ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ನನ್ನ ಹೆಸರು ಬಸವರಾಜ ಯೋಗಪ್ಪನವರು, ರತ್ನ ಭಾರತ ರೈತ ಸಮಾಜ. ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ರೈತರ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಆ ಸಾಲದಲ್ಲಿ ನಮ್ಮ ರೈತರು ಏನು ಮರುಪಾವತಿಸಿ ಮಾಡೋದು ಈ ವರ್ಷ ಆಗಾಗಿಲ್ಲ. ಹಂಗಾಗಿ ಅವ್ರು ಏನು ಮಾಡಕ್ಕೆ ಕುಂತಾರಪ್ಪ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ರೈತರಿಗೆ ನೋಟಿಸ್ ಕಳಿಸಿ ಅವ್ರನ್ನ ಕೋರ್ಟ್ಗೆ ಕರ್ಸಕ್ಕೆ ಕುಂತಾರೆ. ಇದು ಆಗಬಾರ್ದು. ಯಾಕಪ್ಪ ಅಂದ್ರೆ ಈಗ ಕಳೆದ 3 ವರ್ಷದಿಂದ ನಮ್ಗೆ ಯಾವುದೇ ರೈತರಿಗೆ ಬೆಳೆ ಏನು ಬಂದೇ ಇಲ್ಲ. ಹಂಗಾಗಿ ರೈತರು ಕಟ್ಟೋಕ್ಕಾಗಿಲ್ಲ. ರೈತರು ಏನಪ್ಪ ಅಂದ್ರೆ ಈಗ ರೈತರದ್ದು ಬೆಳೆ ವಿಮೆ, ಬೆಳೆ ಸಾಲ, ಆಮೇಲೆ ಇನ್ನೂ ಮುಂತಾದ ಅಮೌಂಟ್ಗಳು ಬಂದಿದ್ದರೂ ಕೂಡ ಅದನ್ನು ರೈತರು ಬ್ಯಾಂಕಿನ ಅಕೌಂಟ್ನಾಗಿಂದ ಅವರು ಬ್ಯಾಂಕ್ ಮ್ಯಾನೇಜರ್ ಏನು ಮಾಡ್ತಾರಪ್ಪ ಅಂದ್ರೆ ಸಾಲಕ್ಕೆ ಅದನ್ನು ಕಟ್ ಮಾಡಕ್ಕೆ ಕುಂತಾರೆ. ರೈತರಿಗೆ ಇದು ತುಂಬ ತೊಂದರೆ ಆಗಿದೆ. ಹಂಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಪ್ರವೇಶಿಸಿ ಇದನ್ನು ಅಲ್ರಿ ಬ್ಯಾಂಕ್ನವರು ನೋಟಿಸ್ ಕಳ್ಸಕತ್ತಾರೆ ಮನೆಗೆ. ನಮ್ಗೆ ದುಡ್ಡಿಲ್ಲ ಕಟ್ಟಕ್ಕೆ, ಹೊಲದಾಗ ಬೆಳೆಯಿಲ್ಲ, ಎಕ್ರೆಕ ಒಂದು ಚೀಲ, ಒಂದು ಪಾಕೆಟ್, ಎಕ್ರೆಕ ಒಂದು ಪಾಕೆಟ್ ಕಡ್ಲಿಗ್ಯವು. 10 ಎಕರೆ ಬಿತ್ತಿದ್ರೆ 10 ಚೀಲ ಇಲ್ಲ. ಎಲ್ಲಿ ಕಟ್ಬೇಕು ನಾವು ರೊಕ್ಕನ? ಬ್ಯಾಂಕ್ನವ್ರು ನೋಟಿಸ್ ಕಳ್ಸಕತ್ತಿದ್ರೆ ನಾವು ರೊಕ್ಕ ಎಲ್ಲಿ ಕಟ್ಬೇಕು ಅವ್ರಿಗೆ? ಒಂದರ ಬೆಳೆ ವಿಮೆ ಇಲ್ಲ, ಒಂದು ಪರಿಹಾರ ಇಲ್ಲ, ಒಂದು ಸಾಲ ಮನ್ನಾ ಇಲ್ಲ. ರೈತರು ಹೆಂಗೆ ಬದುಕ್ಬೇಕು? ಹೀಗಾದ್ರೆ ರೈತರ ಮೇಲೆ ಸ್ವಲ್ಪ ಇಲ್ಲ. ಗೃಹಲಕ್ಷ್ಮಿ ರೊಕ್ಕ ಬರ್ತಾ ಅದು ಬಂದದ್ದು ಅವರ ಮುರ್ಕಂತಾರೆ. ಅದನ್ನು ಹೆಂಗೆ ಮಾಡ್ಬೇಕು? ಮತ್ತು ರೈತರು ಬದುಕೋದು ಹಿಂಗೆ ಮಾಡಿದ್ರ ಒಮ್ಮೆ ಸ್ವಲ್ಪ ಸರ್ಕಾರ ಸ್ವಲ್ಪ ರೈತರ ಕಡೆ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಸ್ವಲ್ಪ ಇಲ್ಲ. ಏನು ಮಾಡೋಣ ನಾವು? ನಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ಹನುಮಂತಪ್ಪ ಹೊಸಮನಿ. ಇವತ್ತು ರೈತರು ಏನಾಗೈತೆ ಅಂದ್ರೆ ಈ ವರ್ಷ ಬೆಳೆ 5 ವರ್ಷ ಆಯ್ತು. ಬೆಳೆ ರೈತರಿಗೆ ಮೇಲಿಂದ ಅತಿವೃಷ್ಟಿ ಅನಾವೃಷ್ಟಿ ಬಂದು ಬೆಳೆ ಕಮ್ಮಿ ಐತಿ, ಇಳುವರಿ ಇಲ್ಲ. ಇಳುವರಿಲಿಕ್ಕೆ ರೈತರು ಲಾಸ್ ಆಗ್ಯಾರ. ಅಂಥ ಇದ್ರೊಳಗೆ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನವರು ಕೋರ್ಟ್ಲಿಂದ ನೋಟಿಸ್ ಕಳ್ಸಕತ್ತಾರೆ ರೈತರಿಗೆ. ಎಲ್ಲ ರೈತರಿಗೆ ಕೋರ್ಟ್ಲಿಂದ ನೋಟಿಸ್ ಕಳ್ಸಕತ್ತಾರೆ. ಕೂಡಲೇ ಅದನ್ನೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಿ ರೈತರ ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಮಾಡ್ಬೇಕು. 5-6 ವರ್ಷ ತನಕ 10-15 ವರ್ಷ ತನಕ ರೈತರಿಗೆ ಯಾವುದು ಮಾಲ್ ಕೈಗೆ ಹತ್ತಲಾರ್ದಕ್ಕೆ ಲಾಸ್ ಆಗಿದ್ಕನೆ ಇವತ್ತು ಹೊಲಕ್ಕೆ ಭೂಮಿಗೆ ಮಾಡೋಕ್ಕಾಗಲಿ ಸಾಲ ಮಾಡ್ಕೊಂಡಿರ್ತಾರೆ. ಸಾಲ ಮಾಡ್ಕೊಂಡಿರ್ತೈತೆ ಈಗ ಬೆಳೆ ಇಲ್ದಾನ ಅವ್ರು ಕಟ್ಟಂದ್ರೆ ಎಲ್ಲಿಂದ ಕಟ್ಟಬೇಕು? ಅವ್ರು ರೈತರಿಗೆ ಏನಾರು ಒಂದು ವೇಳೆ ಹೆಚ್ಚುವರಿ ಇವತ್ತು ನೋಟಿಸ್ ಕಳಿಸಿ ಹೆಚ್ಚುವರಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಏನಾರು ಒಂದು ಅನುವಾದ ಆತಂದ್ರೆ ಸರ್ಕಾರವೇ ಕಾರಣ ಆಗ್ಬೇಕಾಗತ್ತ. ನಾನು ಈಗಾಗಲ್ರಿ ಆಲ್ರೆಡಿ ಎಲ್ಲ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಸರ್ಕಾರ ಆಯ್ತು ಕೇಂದ್ರ ಸರ್ಕಾರ ಆಯ್ತು ಸಾಲ ಮನ್ನಾ ಮಾಡಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿ
ಈ ರೈತರ ಸಾಲ ಮನ್ನಾ ಮಾಡಿ ರೈತರನ್ನ ಋಣಮುಕ್ತರಾಗಿ ಒಂದು ತಮ್ಮ ಕೆಲಸ ತಾವು ಜೀವನ ಮಾಡೋಕೆ ಅನುಕೂಲತೆ ಆಗಲಿ ಮಾಡೋಂಥ ವ್ಯವಸ್ಥಾನ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ಬೇಕಂತಂದು ನಾನು ಇವತ್ತು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರಿ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಧನ್ಯವಾದ.